ಈ ವಿಡಿಯೋದಲ್ಲಿ ಗೂಗಲ್ ಪೇಯಲ್ಲಿ ನಾವು ಹಿಸ್ಟ್ರಿ ಯಾವ ಥರ ಡಿಲೀಟ್ ಮಾಡ್ತಾ ಹೋಗ್ಬೋದು ಅನ್ನೋದು ನೋಡ್ತಾ ಹೋಗೋಣ. ನಾವು ಅಮೌಂಟ್ ಹಾಕಿರೋದೇ ಆಗಲಿ ಅಥವಾ ನಮಗೆ ಯಾರಿಂದ ಬಂದಿರೋದೇ ಆಗಲಿ ಅಮೌಂಟ್ ಹಿಸ್ಟ್ರಿನ ನಾವು ಯಾವ ಥರ ಡಿಲೀಟ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಏನು ಮಾಡಬೇಕು, ಗೂಗಲ್ ಪೇಗೆ ಹೋಗ್ಬಿಟ್ಟು ಓಪನ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಗೂಗಲ್ ಪೇಗೆ ಹೋಗ್ಬಿಟ್ಟು ಇಲ್ಲಿ ನನ್ನ ಯೂಸರ್ ಅಕೌಂಟ್ ಅಂತ ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನೀವು ಸೆಟ್ಟಿಂಗ್ಸಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪರ್ಸ್ನಲ್ ಇನ್ಫೋ, ನೋಟಿಫಿಕೇಷನು, ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ ಗೊತ್ತಾ, 3ನೇ ಆಪ್ಷನ್ನು. ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಡೇಟಾ ಆ್ಯಂಡ್ ಪರ್ಸನಲೈಸೇಷನು, ಎನೇಬಲ್ ಆ್ಯಪು, ಗೆಟ್ ಟಿ ಬಿ ಬ್ಲ್ಯಾಕ್ ಪೀಪಲ್ ಇದೇನೇನೋ ಬರ್ತಾ ಇರುತ್ತೆ. ಡೇಟಾ ಆ್ಯಂಡ್ ಪರ್ಸನಲೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪರ್ಸನಲೈಸೇಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಕಾಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಡೇಟಾ ಆ್ಯಂಡ್ ಪರ್ಸನಲೈಸೇಷನಲ್ಲಿ ಗೂಗಲ್ ಅಕೌಂಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫಸ್ಟಿಗೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಇದು ನಿಮ್ಮ ಗೂಗಲ್ ಅಕೌಂಟಿಗೆ ಅಂದರೆ ಗೂಗಲ್ ಮ್ಯಾನೇಜ್ಮೆಂಟ್ ಇದಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋದಾಗೆ ನಿಮಗೆ ಇಲ್ಲಿ ನೀವೇನಾದ್ರು ಪ್ಯಾಟ್ರನ್ನು ಏನಾರು ಇತ್ತು ಅಂದರೆ ಇದು ಕೇಳ್ತಾ ಹೋಗುತ್ತೆ. ನೀವು ನಿಮ್ಮ ಮೊಬೈಲಲ್ಲಿ ಏನಾದ್ರು ಪಾಸ್ವರ್ಡು ಅಥವಾ ಸ್ಕ್ರೀನ್ ಲಾಕ್ ಇಟ್ಟಿದ್ರೆ ಅದರಿಂದ ನೀವು ಓಪನ್ ಮಾಡಬೇಕಾಗುತ್ತೆ. ಫಸ್ಟು ನಾನು ಸ್ಕ್ರೀನ್ ಲಾಕನ್ನು ಓಪನ್ ಮಾಡ್ತಾಯಿದ್ದೀನಿ. ನೀವೇನಾದ್ರು ಪಾಸ್ವರ್ಡ್ ಹಾಕಿದರೆ ಪಾಸ್ವರ್ಡನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನೋಡಿ, ಇಲ್ಲಿ ಯಾವ್ದು ಏನೇನು ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಜನವರಿಯಲ್ಲಿ ಏನು ಎತ್ತ ಅಂತ ನಾನೇನು ಮಾಡಬೇಕಾಗುತ್ತೆ, ಏನಾದ್ರು ಬೇಡ ಅಂತ ಹೇಳಿದ್ರೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇಲ್ಲಿ ಇಂಟು ಮಾರ್ಕ್ ಹೇಳಿದ್ರೆ ಇದು ಡಿಲೀಟ್ ಆಗ್ತಾ ಹೋಗುತ್ತೆ. ನೀವೇನಾದ್ರು ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ, ಕುತೂಹಲ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನನ್ನು ಹಾಗೆ ಒತ್ತಿ. ಥ್ಯಾಂಕ್ ಯು, ಧನ್ಯವಾದಗಳು.